ಇವತ್ತು ವಿಶೇಷವಾಗಿ ಈ ಒಂದು ಸಭೆ ನನ್ನ ಹಕ್ಕನ್ನು ಕೇಳುವಂತ ಸಭೆ. ನನ್ನ ಹಕ್ಕನ್ನು ನನಗೆ ಕೊಡ್ರಿ, ನನ್ನ ನೀರನ್ನು ನನಗೆ ಕೊಡ್ರಿ. ಇದರ್ಥ ಮುಂದಿನವ್ರಿಗೆ ಕೊಡಬಾರ್ದು ಅನ್ನೋದಿಲ್ಲ, ನಮ್ಮ ನೀರನ್ನು ನಮ್ಗೆ ಕೊಡ್ರಿ ಅನ್ನುವಂಥ ವಿಚಾರದಲ್ಲಿ ಕಳೆದ ಸ್ವತಂತ್ರ ಸಿಕ್ಕಿ 75 ವರ್ಷದಿಂದ ಅನೇಕ ರೀತಿಯ ಹೋರಾಟಗಳನ್ನು ಅನೇಕ ಜನ ಮಾಡ್ಕೊಂತ ಬಂದಂತ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸಹಿತ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಸ್ಲೋಗನ್ ಅನ್ನು ಹೇಳೋದ್ರ ಮುಖಾಂತರ ದೇಶದ 2 ಕಣ್ಣುಗಳು, ದೇಶವನ್ನು ಇವತ್ತು ದಿವಸ ನಾವಿಲ್ಲಿ ಏನು ಮಾಡಕತ್ತೀವಿ, ಇಲ್ಲೆಲ್ಲ ಸುರಕ್ಷಿತವಾಗಿ ನಾವು ಮಾತಾಡಕತ್ತೀವಿ, ನೀವು ಕೇಳಾಕತ್ತೀವಿ, ಏನು ನಡೆದದ. ಈ ದೇಶ ಸುರಕ್ಷಿತವಾಗಿರ್ಬೇಕಾದ್ರೆ ಯೋಧ ಸುರಕ್ಷಿತವಾಗಿರ್ಬೇಕು. ಈ ಯೋಧ ಮತ್ತು ದೇಶದ ಜನರು ಹೊಟ್ಟೆ ತುಂಬಬೇಕಾದ್ರೆ ನಮ್ಮ ರೈತ ಮೊದಲು ಸುರಕ್ಷಿತವಾಗಿರಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ಅವತ್ತಿನ ದಿನ ಕರೆ ಕೊಟ್ಟಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವತ್ತು ವಿಶೇಷವಾಗಿ ಸಾಕಷ್ಟು ನೀರಾವರಿಗಳನ್ನ ಈ ಭಾಗದಲ್ಲಿ ದಿವಂಗತ ಮಲ್ಲಾರಗೌಡ ಪಾಟೀಲ್ರು ಅವರು ಬಂಗಾರಪ್ಪನವರ ಮಂತ್ರಿಮಂಡಲದಲ್ಲಿ ನೀರಾವರಿ ಸಚಿವರಾಗಿದ್ದಾಗ ಕುರ್ನಿ, ಕೋಸರಿ, ಜಾತ್ ನೀರಾವರಿಗಳನ್ನು ಮಾಡಿದ್ರು. ಅದನಂತರ ಮಾದನ್ ಶೆಟ್ಟಿ ಅವರು ಜನತಾ ಪಕ್ಷದ ಮಾದನ್ ಶೆಟ್ಟಿ ಅವರು ಶಾಸಕರಿದ್ದಾಗ ಅವರು ಉಸ್ತುಂಪುರಿ ಯಾತ್ ನೀರಾವರಿಯನ್ನು ಮಾಡಿದ್ರು. ಅದನಂತರ ದಿವಂಗತ ಉಮೇಶಣ್ಣ ಕತ್ತಿಯವರು ಶಾಸಕರಿದ್ದಾಗ ಇವತ್ತು ಕೊಟವಾಜಿ ಯಾತ್ ನೀರಾವರಿ ಇರಬಹುದು. ಆ ಸಂದರ್ಭದಲ್ಲಿ ಶಶಿಕಾಂತ್ ನಾಯ್ಕರು ಅವರು ಅದ್ರ ಜೊತೆಗೇನೆ ಇದ್ರು. ಶಶಿಕಾಂತ್ ನಾಯ್ಕರವರು ಮತ್ತು ದಿವಂಗತ ಉಮೇಶಣ್ಣ ಕತ್ತಿಯವರು ಕೂಡಿ ಕೊಟವಾಗಿ ಯಾತ್ ನೀರಾವರಿ ಮಾಡಿದ್ರು. ಅದರ ನಂತರ ಅಡವಿ ಸಿದ್ದೇಶ್ವರ ಮತ್ತು ಶಂಕರ್ಲಿಂಗ ಯಾತ್ ನೀರಾವರಿ ಜೊತೆಗೆ ನಮ್ಮ ಸುಲ್ತಾನ್ಪುರ ಸಂಗಮದಿಂದ ನೀರೆತ್ತುವ ಮುಖಾಂತರ ಶಂಕರ್ಲಿಂಗನ ಗುಡಿ ಹಿಂದೆ ನೀರನ್ನು ಹಾಕೋದ್ರ ಮುಖಾಂತರ 12 ತಿಂಗಳು ಹಿರಣ್ಯಕೇಶಿ ನದಿ ಬತ್ತಬಾರದು ಅನ್ನುವಂಥ ವಿಚಾರ ಇಟ್ಕೊಂಡು 5 ಬ್ಯಾರೇಜ್ಗಳನ್ನು ತುಂಬುವಂತ ಒಂದು ಕೆಲಸ ಇರಬಹುದು. ಅದ್ರ ಜೊತೆಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನೀವು ನಮಗೆ ಕುಡಿಯಾಕ ನೀರಿಲ್ಲ ಅಂತ ಹೇಳಿದ ಸಂದರ್ಭದಾಗ ಉಮೇಶಣ್ಣ ಬಹುಶಃ ಆ ದಿವಸ ಎಲ್ಲ ಅಧಿಕಾರಿಗಳು ಒದರಾಡಿದ, ನೀವು ಬೆಳಗಾವಿ ಕುಡಿಯಾಕ ನೀರು ಹಾಕಿದ್ದೀರಿ, ಅಲ್ಲಿ ಹಾಕಿದ್ದೀರಿ, ಇಲ್ಲಿ ಹಾಕಿದ್ದೀರಿ, ನಮ್ಮ ತಾಲೂಕನ ಉಪವಾಸ ಹಾಕಿದ್ದೀರಿ, ಮಕ್ಕಳ ನಮ್ಮ ನೀರು ಕೂಡಿರ್ತಾರೆ ಒದರಾಡಿದ ಅಂದುಕೊಳ್ಳೆ ಬಹುಶಃ ನಮ್ಮ ಸಂಪೂರ್ಣ ಹುಕ್ಕೇರಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ 24x7 280 ಕೋಟಿ ಒಂದು ಯೋಜನೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬರುವ ಆಗಸ್ಟ್ ಒಳಗಾಗಿ ಎಲ್ಲ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡುವಂತ ಒಂದು ವ್ಯವಸ್ಥೆ ಆಗಿರಬಹುದು. ಅದರ ಜೊತೆಗೆ ಈ ಕೆರೆಗಳನ್ನ 19 ಕೆರೆಗಳನ್ನ ಮತ್ತು 22 ಹಂತದಲ್ಲಿ ಒಟ್ಟು 43 ಕೆರೆಗಳನ್ನು ತುಂಬುವಂತ ಕೆಲಸ ದಿವಂಗತ ಉಮೇಶ್ ಕತ್ತಿಯವರು ಅವರಿದ್ದಾಗ ಮಾಡಿರ್ತಕ್ಕಂಥ ಕೆಲಸ. ಆದ್ರೆ ಕೆರೆಗಳ ತುಂಬುವಂತ ಒಂದು ಮಾಹಿತಿಯನ್ನು ತಾವು ಕೊಡ್ತೀವಿ. ಫ್ಲೋಯಿಂಗ್ ವಾಟರ್ ಕೆರೆಗಳ ತುಂಬುವಂತ ವಿಚಾರದಲ್ಲಿ ಏನು ನೀರು ಮಳೆಗಾಲದಾಗ ಹರಿದು ಹೋಗ್ತಿರ್ತದ ಅದನ್ನೇ ಎತ್ತಿ ಕೆರೆ ತುಂಬಬೇಕು. ಫ್ಲೋಯಿಂಗ್ ವಾಟರ್ ಬಂದ್ ಆದ್ಕೊಂಡು ಅದು ಮಾತ್ರ ಅದು ಯಾಕಂದ್ರೆ ನಿಂತು ನೀರು ನಮಗೆ ಎತ್ತಕ್ಕೆ ಬರೋದು, ಯಾಕಂದ್ರೆ ನಿಂತು ನೀರು ಐತಿ ಅಂದ್ರೆ ಅಲ್ಲಿರ್ತಕ್ಕಂಥ ರೈತರು ತೊಂದರೆಗೀಡಾಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸುಲ್ತಾನ್ಪುರ್ ಮುಂದೊಂದು ಎಕೋಡೆಕ್ಟ್ ಐತಿ. ಸುಲ್ತಾನ್ಪುರ ಒಂದು ನಮ್ಮೊಂದು ಈ ಚಿಕ್ಕೋಡಿ ಬ್ರಾಂಚ್ ಒಂದು ಎಕೋಡೆಕ್ ಬಾಕ್ಸ್ ಹೋಗೈತಿ. ಅದು ಫ್ಲೋ ಇದ್ದಾಗನ ಅಲ್ಲಿ ಒಂದು 2,200 ಒಂದು 2 ಮೋಟರ್ ಕುಡಿಸಿ ಅವ್ರದ್ದು ಫ್ಲೋ ಇದ್ದಾಗನ ಎಬಿಸಿ ಹಾಕಿನಲ್ಲ ಹೋಗಿದೀವಿ ಅಂದ್ರೆ ಅದು ರಾಯಬಾಗ್ ತಾಲೂಕು ತನಕ ರೈತರಿಗೆ ಹೊಲ ಇದು ಶೀರ್ಲ ಹಳ್ಳ ಕೊಳ್ಳ ಎಲ್ಲ ತುಂಬುವಂತ ವ್ಯವಸ್ಥೆ ಆಗೈತಿ. ಬಟ್ ಅದು ಇನ್ನೂ ಪೆಂಡಿಂಗ್ ಐತಿ. ಇವೆಲ್ಲ ವ್ಯವಸ್ಥೆಗಳನ್ನ ಸಹೋದರ ದಿವಂಗತ ಉಮೇಶಣ್ಣ ಕತ್ತಿಯವರು ಮಾಡೋದ್ರ ಜೊತೆಗೆ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಮಾಡಿದ್ರೆ ಸರ್ಕಾರ ಒಂದು 25 ಹಳ್ಳಿಗಳು ಅಮ್ಮಣಿಗೆ ಮತ್ತು ಕಣಗಳ ಭಾಗದ ರೈತರಿಗೆ ಬಹಳ ಅನುಕೂಲ ಆಗೈತಿ ತಿಳ್ಕೊಂಡು ಮಾತನ್ನು ಹೇಳಿದಾಗ ಅವತ್ತಿನ ದಿವಸ 2019ರಲ್ಲಿ 600 ಕೋಟಿ ಎಸ್ಟಿಮೇಷನ್ ಆಗಿತ್ತು. ಬಟ್ ಹಿಂದೆ ಯಾಕಾಗಿದ್ದು ಗೊತ್ತಿಲ್ಲ. ಅದ್ರ ಸಲ ಸಾಕಷ್ಟು ಕ್ಯಾಬಿನೆಟ್ಗಳಲ್ಲಿ ಸಹಿತ ಹೋಗಿ ಬಂತು. ಇವೆಲ್ಲ ಮಾಡಿದ ಜೊತೆಗೆ ಇವತ್ತಿನ ದಿವಸ ಇನ್ನೂ ಈ ಒಂದು ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ನೀರಾವರಿ ಕೊರತೆ ಹುಕ್ಕೇರಿ ತಾಲೂಕಿಗೆ ಇನ್ನೂ ಸರ್ವಸಾಧಾರಣವಾಗಿ ನೀರಾವರಿ ಇವತ್ತು ಮಲ್ಲಿಕಾರ್ಜುನ ಯಾತ್ ನೀರಾವರಿ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿಸಲು ಹಾಕಿರ್ತಕ್ಕಂಥ ಈ ಒಂದು ರೈತಪರ ಸಂಘಟನೆಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇಡೀ ಹುಕ್ಕೇರಿ ತಾಲೂಕಿನ ಜನ, ರೈತರು, ವ್ಯಾಪಾರಸ್ಥರು, ಉದ್ಯೋಗಸ್ಥರು, ನೌಕರಸ್ಥರು, ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಕೂಡಿ ಒಂದು ದಿವಸ ತಮ್ಮ ಜೊತೆಗೆ ಇದೀವಿ ಅನ್ನೋ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು
ವಿಚಾರದಲ್ಲಿ ಎಲ್ಲ ಅಧಿಕಾರಿಗಳ ಮಾಹಿತಿ ಇತ್ತು. ಅಧಿಕಾರಿಗಳಿಗೆ ಯಾವ್ಯಾವ ಅರ್ಜಿಗಳು ಎಲ್ಲಿದಾವು. ಈಗ ಸಿಂಪಲ್ ಈ ಸುಲ್ತಾನ್ಪುರದಿಂದ ಬಹಳ ಅಂದ್ರೆ ಒಂದು ಅಕೋಡೆಕ್ ಮ್ಯಾಗ ತುಂಬುವಂತದ್ದು ಅಲ್ಲಿ ಎವಿಷನ್ ಹೋಗಿದ್ ನೀರು ಅಲ್ಲಿ ಫ್ಲೋಯಿಂಗ್ ವಾಟರ್ ತೆಗೆದಲ್ಲಿ ಒಗದೀವಿ ಅಂದ್ರೆ ನೀವು ರಾಯಬಾಗ ತನ ಬ್ಯಾಸಿಗಾಗಿ ಎಲ್ಲ ಕಡೆ ನೀರು ಹೋಗ್ತದೆ. ಅದು ಫೈಲ್ ಹಂಗೆ ಐತಿ. ಮತ್ತು ಇವತ್ತಿನ ದಿವಸ ಅಮ್ಮನಿಗೆ ಮಲ್ಲಿಕಾರ್ಜುನ ಯಾತ್ ನೀರ ಅದು ಫೈಲ್ ಹಂಗೆ ಐತಿ. ಅದು ನಾವು ಮಾಡಿರ್ತಕ್ಕಂಥದ್ದು ಮೊದಲ ಬಹುಶಃ ನಮ್ಮ ಮುಖ್ಯ ಜನ ಪುಣ್ಯವಂತರು. ಯಾಕಂದ್ರೆ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರು ಮತ್ತ ಚನ್ನಪ್ಪ ಪೂಜಾರ್ ಅವರು ನಿಮ್ಮೆಲ್ಲ ಸಂಘಟನೆ ತಗೊಂಡು ಇವತ್ತು ದಿವಸ ಅನೇಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆ ಇರಬಹುದು, ನ್ಯಾಯವಾದಿಗಳ ಸಂಘಟನೆ ಇರಬಹುದು, ಈ ದಲಿತ ಪರ ಸಂಘಟನೆ ಇರಬಹುದು, ಇನ್ನೊಂದು ಮತ್ತೊಂದು ಎಲ್ಲಾ ಸಂಘಟನೆಗಳು ಕೂಡಿ ಬಹುಶಃ ಇವತ್ತು ನಾವು ಹುಕ್ಕೇರಿ ತಾಲೂಕಿನ ಜನ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ. ತಮ್ಮ ಸಹಕಾರದೊಂದಿಗೆ ಇವತ್ತು ದಿವಸ ಸರ್ಕಾರದ ಕಿವಿ ಹಿಂಡುವ ಜೊತೆಗೆ ಅಧಿಕಾರಿಗಳ ಕಿವಿ ಹಿಂಡುವಂತ ಕೆಲಸ ತಾವೇನು ಮಾಡ್ತಾ ಇದೆ. ಆ ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಇಡೀ ಹುಕ್ಕೇರಿ ತಾಲೂಕ ಸಂಪೂರ್ಣ ಜನತೆ ನಿಮ್ಮ ಸಂಘಟನೆ ಜೊತೆಗೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಒಂದು ಸಂದರ್ಭವನ್ನ ಗಮನದಲ್ಲಿಟ್ಟುಕೊಂಡು ಇದೇ ತರದಾಗಿ ಒಂದು ಮಾತನ್ನು ನಾನು ತಿಳಿದಿದ್ದೀನಿ, ಹೇಳ ಬಯಸ್ತೇನೆ. ಯಾಕಂದ್ರೆ ಕೇವಲ ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಗಳು ಇವತ್ತು ನನ್ನ ನಡೆ ಕೃಷ್ಣೆಯ ಕಡೆ ಅಂತ, ನನ್ನ ನಡೆ ಕೃಷ್ಣೆಯ ಕಡೆ ಅಂತಾರೆ. ಆದ್ರೆ ಇವತ್ತು ಕೇವಲ 5.24 ಮೀಟರ್ ಈಗ ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡ್ರ ಸರ್ 13 ಲಕ್ಷ ಹೆಕ್ಟರ್ ನೀರಾವರಿ ಇವತ್ತು ದಿವಸ ನಮ್ಮೆಲ್ಲಾ ಭಾಗದಲ್ಲಿ ಆಗುವಂತ ಒಂದು ಸಂದರ್ಭದ, ಅದ್ರ ಜೊತೆಗೆ ಒಂದು 100 ಏತ ನೀರಾವರಿಗಳನ್ನ ಮಾಡುವಂತ ಒಂದು ಕೆಪಾಸಿಟಿ, ಆ ಹಿನ್ನೀರಿನಿಂದ ಒಂದು 100 ಏತ ನೀರಾವರಿಗಳು ಮಾಡುವಂತ ಕೆಪಾಸಿಟಿ ಅದನ್ನ ಮಾಡ್ರೆ ಆಗ್ತದ. ಅದಕ್ಕೆ 1 ಲಕ್ಷ ಕೋಟಿ ಹಣ ಬೇಕು. ಇವತ್ತು ಪ್ರತಿ ವರ್ಷ 60,000 ಕೋಟಿ ಯಾವ್ಯಾವ ವಿಚಾರಗಳಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ರೈತರಿಗಾಗಿ ಇವತ್ತು ದಿವಸ ಪ್ರಿಯಾರಿಟಿ ಮಾಡಿ. ಇವತ್ತು ದಿವಸ ಹೇಳಿದ್ರು, ಅನೇಕ ಜನ ಹೇಳಿದ್ರು. ಈಗ ಮಲ್ಲಾರಗೌಡರು ಮಾಡಿದ್ರು, ರಾಜನ್ ಶೆಟ್ಟರು ಮಾಡಿದ್ರು, ಉಮೇಶ್ ಕತ್ತಿ ಅವರು ಮಾಡಿದ್ರು. ಆದ್ರೆ ಇತ್ತೀಚಿನ ರಾಜಕಾರಣ ಏನಾಗೈತಿ, ಅಧಿಕಾರ ಬೇಕು. ಬಟ್ ಹೆಂಗಿರ್ಬೇಕು ಅಧಿಕಾರ ಬೇಕು, ಏನ್ ಮಾಡಿದ್ರೆ ಅಧಿಕಾರ ಸಿಗ್ತದೆ ಆ ಹಂತಕ್ಕೆ ಬಂದಿರ್ತಾರೆ. ಕೋಸ್ರಿ ಯಾದ ನೀರಾವರಿಗೆ 10 ಪತ್ರ ಬರೆದು ಇನ್ನೂ ತಕ್ಕ ಅದನ್ನ ಕಾಲುವೆ ಸ್ವಚ್ಛ ಮಾಡಕ್ಕಾಗಿಲ್ಲ, ಕಾಲುವೆ ರಿಪೇರ್ ಮಾಡಕ್ಕಾಗಿಲ್ಲ. ಕುರ್ನಿದೂ ಹಂಗ, ಕೋಸ್ರಿದೂ ಹಂಗ. ಇವೆಲ್ಲ ಪರಿಸ್ಥಿತಿಗಳನ್ನ ಜೊತೆಗೆ ಹೋಳು ಕೆನಾಲ ಬಿದ್ದಂತ ಎತ್ತುವಂತ ಕೆಲಸ ಅದು ಆಗಿದೆ. ಕೆರೆಗಳಿಂದ ಎತ್ತುವಂತದ್ದು ಕೆಲಸ ಆಗಿದೆ. ಯಾಕಂದ್ರೆ ಇವತ್ತು ಅಧಿಕಾರ ಬೇಕಾದ್ರೆ ಇವಾಗ ತಾತ್ಪೂರ್ತಿಕವಾಗಿ ಏನೇನು ಆಶೆ ಹತ್ತಬೇಕು ಅವನ್ನ ಹೇಳಿ ಇವತ್ತು ದಿವಸ ರೈತರನ್ನ ದೂರ ಇಡಾಕತ್ತಾರ. ಆ ಕೆಲಸ ಆಗಬಾರ್ದು. ಮೂಲಭೂತವಾಗಿ ನಮಗೆ ನೀರಾವರಿ ಬೇಕು. ನಮ್ಮ ಸಲುವಾಗಿ ದೂರದೃಷ್ಟಿ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಹಿರಿಯರನ್ನ ಸ್ಮರಣೆ ಮಾಡ್ಕೊಂತ ಇವತ್ತು ದಿವಸ ಸರ್ಕಾರ ಇವತ್ತು ಮೊದಲ ಆದ್ಯತೆಯನ್ನ ಇವತ್ತಿನ ದಿವಸ ನೀರಾವರಿ ಯೋಜನೆಗೆ ಕೊಡೋದ್ರ ಮುಖಾಂತರ ಹಿರಿಯರು ಮಾಡಿರ್ತಕ್ಕಂಥ ಯೋಜನೆಗಳಿಗೆ ಇವತ್ತು ಮೊನ್ನೆ ಭದ್ರಾ ಯಾವ್ದೋ ಡ್ಯಾಮ್ ಗೇಟ್ ಅದು ಕಿತ್ತು, ಅದಕ್ಕೆ 2 ಲಕ್ಷ ರೂಪಾಯಿ ಕಿತ್ತು. ಈಗೇನೋ ಸುದ್ದಿ ಮಾಡಕತ್ತಾರ ಮಾಡ್ಲಿ, ಆದ್ರೆ ಅದು ಪೂರ್ಣ ಕಿತ್ತಾಗ ಎತ್ತರ ಹೋಗಿತ್ತ. ಈಗ ನಾವು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ಇವತ್ತಿನ ಸಂದರ್ಭದಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ ಯಾತ್ ನೀರಾವರಿ ಯೋಜನೆಯ ಅರ್ಜಿ ಸರ್ಕಾರ ಮುಂದಿದೆ. ಸರ್ಕಾರ ಇವತ್ತು ದಿವಸ ಮಾನ್ಯ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಸಂಪೂರ್ಣ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಅಮ್ಮನಿಗೆ ಯಾತ್ ನೀರಾವರಿ ಯೋಜನೆ ಜೊತೆಗೆ ಇನ್ನುಳಿದ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಪ್ರಿಯಾರಿಟಿಯಾಗಿ ಇವತ್ತನ್ನ ನೀರನ್ನು ಕೊಡುವಂತ ಕೆಲಸ ಸರ್ಕಾರದ ಆದ್ಯತೆಯನ್ನು ಕೊಡಬೇಕು ಅನ್ನೋಂತ ಮನವಿ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ, ಈ ಸರ್ಕಾರ, ಆ ಸರ್ಕಾರಕ್ಕಿಂತ ಯಾವುದೇ ಸರ್ಕಾರ ಇದ್ರೂ ರೈತರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರ ಇರಬೇಕು. ಸುಮ್ಮನೆ ಅದು ಇದು ಅನ್ನೋಕ್ಕಿಂತ ರೈತರ ಪರವಾಗಿರ್ತಕ್ಕಂಥ ಕೆಲಸ ಇವತ್ತು ಎಲ್ಲಾ ಸರ್ಕಾರಗಳು ಮಾಡಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮಾಗಣಿ ಪೂರ್ಣ ಮಾಡಿಸುವ ಸಾಕಷ್ಟು ಜನ ಪರಮ ಪೂಜ್ಯರು ಸಹಿತ ಇದಕ್ಕೆ ಆಶೀರ್ವಾದವನ್ನ ನೀಡಿದ್ದಾರೆ. ಅನೇಕ ಜನ ಹಿರಿಯರು ಸಹಿತ ಆಶೀರ್ವಾದ ನೀಡಿದ್ದಾರೆ. ಎಲ್ಲ ಜನ ಇವತ್ತಿನ ಸಹಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು, ವಿಶೇಷವಾಗಿ ಪೊಲೀಸ್ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಎಲ್ಲರೂ ಸಹಿತ ಇವತ್ತು ಸಹಕಾರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸುದ್ದಿ ಮಾಧ್ಯಮದವರು ಸಹಿತ ಸಹಕಾರವನ್ನು ಕೊಡುವ ಮುಖಾಂತರ ಈ ನಮ್ಮ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ ಅನ್ನುವಂತ ಆಶಯ ವ್ಯಕ್ತಪಡಿಸ್ತಾ
ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸರ್ವರಿಗೂ, ಎಲ್ಲ ರೈತ ಬಾಂಧವರಿಗೂ, ರೈತ ತಾಯಂದಿರಿಗೂ, ಎಲ್ಲ ಗುರು ಹಿರಿಯರಿಗೂ, ಸಹೋದರ ಮಿತ್ರರಿಗೂ ಮತ್ತೊಮ್ಮೆ ನಾನು ಅನೇಕ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.